ಸಿಯಾನ್ ಚಾನಲ್ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಪ್ರಮುಖವಾಗಿ ನಾನು ಮುಂದೆ ಈಗಾಗಲೇ ನಾವು 2 ನೇರ ಪ್ರಸಾರಗಳಲ್ಲಿ ಹಲವು ವಿಷಯಗಳನ್ನು ತಂದಿದ್ದೀವಿ. ಇವತ್ತು ಕೊನೆಯದಾಗಿ ನಿಮ್ಗೆ ಕೊಡ್ತಾ ಇರತಕ್ಕಂಥ ವಿಷಯ ಏನು ಅಂತಂದ್ರೆ, ನಿನ್ನೆ ಪ್ರಧಾನಮಂತ್ರಿಯವರು ಕೆಂಪುಕೋಟೆಯಲ್ಲಿ ನಿಂತು ಮಾತನಾಡಿದಾಗ 3 ಈವಿಲ್ಗಳು ಅಂದ್ರೆ 3 ದುಷ್ಟಗಳ ಬಗ್ಗೆ ನಮ್ಮ ದೇಶ ಹೋರಾಡಬೇಕಾಗುತ್ತೆ ಅಂತ ಹೇಳಿದ್ರು. ಅದರಲ್ಲಿ ಯಾವುದು ಅಂದ್ರೆ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟ ಮೋದಿ ಅವರಿಗೆ ಕೆಲವೇ ದಿನಗಳ ಹಿಂದೆ ಒಂದು ವರದಿ ಬಂದಿತ್ತು. ಅದು CAG ವರದಿ, ಅಂದ್ರೆ ಮುಖ್ಯ ಲೇಖಪಾಲಕರ ವರದಿ. ಈ CAG ವರದಿ ಕುರಿತು ಮೋದಿ ಸರ್ಕಾರಕ್ಕೆ ಕುರಿತಂತೆ ಯಾವ ಒಪಿನಿಯನ್ ಇಡೀ ದೇಶದಲ್ಲಿ ಮೂಡಿದೆ ಅಂತಂದ್ರೆ 7 ಅಂಶಗಳನ್ನ ಪ್ರಮುಖವಾಗಿ ದಾಖಲೆ ಮಾಡಲಾಗಿದೆ. ಇಡೀ ವರದಿಯನ್ನು ಕೂಡ ನಾವು ಓದ್ತಾ ಇದ್ದೀವಿ, ಮತ್ತೆ ಹೈಲೈಟ್ಸ್ ಗಳನ್ನು ಕೂಡ ನಿಮ್ಗೆ ಹೇಳ್ತೀವಿ. ಅದರಲ್ಲಿ ಪ್ರಮುಖವಾಗಿ ಇವತ್ತು ನಿನ್ನೆ ಆಮ್ ಆದ್ಮಿ ಪಕ್ಷ, ಇವತ್ತು ಕಾಂಗ್ರೆಸ್ ಪಕ್ಷ 7 ಅಂಶಗಳನ್ನ ಜನತೆಯ ಮುಂದೆ ಇಟ್ಟಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಮುಂದೆ ಇಟ್ಟಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅಂದ್ರೆ ಭಾರತ್ ಮಾಲಾ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅಲ್ಲಿ ಸುಮಾರು 29.6 ಕಿಲೋಮೀಟರ್ ಈ ಭಾರತ್ ಮಾಲಾ ಇದರ ಪ್ರಾಜೆಕ್ಟ್ ಅಲ್ಲಿ ಈ ಒಂದು ಅದರ ದರವನ್ನ ಹೆಚ್ಚುತ್ತಾ ಮಾಡ್ತಾ ಹೋಗಿದೆ. ಇನ್ನು ದ್ವಾರಕಾ ಎಕ್ಸ್ಪ್ರೆಸ್, ಈ ಎಕ್ಸ್ಪ್ರೆಸ್ ಕಾರಿಡಾರ್ ವೇಲಿ 1 ಕಿಲೋಮೀಟರ್ಗೆ 18 ರೂಪಾಯಿಯಿಂದ ಇದ್ದದನ್ನ 258 ಕೋಟಿ ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ಅಂದ್ರೆ ಭಾರತ್ ಮಾಲಾ ಪರಿಯೋಜನಾ ಅಡಿಯಲ್ಲಿ ಪ್ರತಿ ಕಿಲೋಮೀಟರ್ಗೆ 15 ಕೋಟಿ ರೂಪಾಯಿ ಇತ್ತು. 15 ಕೋಟಿ ರೂಪಾಯಿ ಅಂತೆ 75,000 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಬೇಕಾಗಿತ್ತು. ಆದ್ರೆ ಮೋದಿ ಸರ್ಕಾರ ಪ್ರತಿ ಕಿಲೋಮೀಟರ್ಗೆ 25 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಿದೆ. ಭಾರತ್ ಮಾಲಾ ಪ್ರಾಜೆಕ್ಟ್ ಅಲ್ಲಿ 15 ಕೋಟಿ ರೂಪಾಯಿ ಪ್ರತಿ ಕಿಲೋಮೀಟರ್ ಆಗ್ಬೇಕಾಗಿತ್ತು. ಎಷ್ಟು ಕಿಲೋಮೀಟರ್? 75,000 ಕಿಲೋಮೀಟರ್. ಆದ್ರೆ ಪ್ರತಿ ಕಿಲೋಮೀಟರ್ಗೆ 25 ಕೋಟಿ ರೂಪಾಯಿನ ಖರ್ಚು ಮಾಡ್ತಾರೆ. ಅಂದ್ರೆ 1 ಕಿಲೋಮೀಟರ್ಗೆ 10 ಕೋಟಿ ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಈ ಜಾಸ್ತಿ ಮಾಡಿರೋದು ಅಂದ್ರೆ 7.5 ಕೋಟಿ ರೂಪಾಯಿ ಮೊತ್ತದ ಹಗರಣವನ್ನ 7.5 ಲಕ್ಷ ಕೋಟಿ ಅಂದ್ರೆ 1 ಕಿಲೋಮೀಟರ್ಗೆ 10 ಕೋಟಿ ರೂಪಾಯಿ ನಂಗೆ 75,000 ಕಿಲೋಮೀಟರ್ಗೆ ಸುಮಾರು 7.5 ಲಕ್ಷ ಕೋಟಿ ರೂಪಾಯಿ ಒಂದು ಹಗರಣ ಇದೆ. ಯಾವುದು? ಭಾರತ್ ಮಾಲಾ ಪ್ರಾಜೆಕ್ಟ್. ಈ ಹಿಂದೆ ನೀವು 2G ಸ್ಕ್ಯಾಮ್, ಕಲ್ಲಿದ್ದಲು ಸ್ಕ್ಯಾಮ್ ಇವೆಲ್ಲ ಕೇಳಿದ್ರಿ. ಇದೇ ರೀತಿಯ CAG ವರದಿ ಕೂಡ ಕೊಟ್ಟಿತ್ತು. ಈ ವರದಿಯನ್ನು ಇಟ್ಕೊಂಡೇ ಬಿಜೆಪಿ ಅವರು ಪ್ರತಿಭಟನೆ ಮಾಡಿ ಸರ್ಕಾರ, UPA ಸರ್ಕಾರ ಭ್ರಷ್ಟ ಸರ್ಕಾರ ಅನ್ನೋ ರೀತಿ ಜನರಿಗೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿ 2013ರಲ್ಲಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಿತ್ತು. ಈಗ ಅದೇ CAG ವರದಿ, ಅದೇ ಮಹಾಲೇಖಪಾಲಕರ ವರದಿ ಬರ್ತಾ ಇದೆ, ಈ ವರದಿ ಬಿಜೆಪಿ ಸರ್ಕಾರಕ್ಕೆ ಅದೇ ರೀತಿಯ ಮುಳುವಾಗೋದಕ್ಕೆ ಎಲ್ಲಾ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಮತ್ತೆ ಅದೇ ಉದಾಹರಣೆ ಕೂಡ ಇಲ್ಲಿ ನಾವು ಕಾಣ್ತಾ ಇದೀವಿ. ಅದರಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಆಗ್ಲೇ ಹೇಳಿದಾಗ 15 ಕೋಟಿ ರೂಪಾಯಿ 7.5 ಲಕ್ಷ ಕೋಟಿ ಸಂಬಂಧಪಟ್ಟಂಗೆ. ಇನ್ನು ದ್ವಾರಕಾ ಎಕ್ಸ್ಪ್ರೆಸ್ ಕಾರಿಡಾರ್ ನಲ್ಲಿ 1 ಕಿಲೋಮೀಟರ್ಗೆ 250 ಕೋಟಿ ರೂಪಾಯಿ ಖರ್ಚನ್ನ ಮಾಡ್ಲಾಗ್ತಾ ಇದೆ. ನೀವು ಯೋಚನೆ ಮಾಡಿ, ಈ ರಸ್ತೆಯನ್ನ ಚಿನ್ನದಲ್ಲಿ ಮಾಡ್ತಾ ಇದಾರ? ಚಿನ್ನದ ರಸ್ತೆಗಳಾಗಿವು, ಚಿನ್ನದ ತಗಡಿಯನ್ನು ಒದಿಸ್ತಾ ಇದಾರೆ ಒಂದು ಪ್ರತಿ ಕಿಲೋಮೀಟರ್ಗೆ 250 ಕೋಟಿ ರೂಪಾಯಿಗೆ ಚಿನ್ನದ ತಗಡನೆ ಒದಿಸ್ಬಿಡ್ಬೋದು. ಒಂದು ಚಿನ್ನ ಈಗ ಅಷ್ಟರ ಮಟ್ಟಿಗೆ ಬೆಲೆ ಇದೆ. ಚಿನ್ನದ ರಸ್ತೆ ಮಾಡ್ತಾ ಇದಾರೆ ಇವರು ಅನ್ನೋ ಅನುಮಾನ ಕೂಡ ಇಲ್ಲಿ ನಮ್ಗೆ ಕಾಡುತ್ತೆ. ಇನ್ನು ಮೂರನೇ ಹಗರಣ ಇಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು CAG ವರದಿ ಮಾಡುತ್ತೆ. ಅಯೋಧ್ಯ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಗುತ್ತಿಗೆದಾರರಿಗೆ ಯಾವ ರೀತಿ ಲಾಭ ಮಾಡಿಕೊಡಲಾಗಿದೆ ಅನ್ನೋದು ಬಹಳ ಪ್ರಮುಖ. ಈ ಸುತ್ತಮುತ್ತ ಅಯೋಧ್ಯ ಒಂದು ದೇವಾಲಯ ನಿರ್ಮಾಣ ಮಾಡ್ತಕ್ಕಂಥ ಸುತ್ತಮುತ್ತ ಜಾಗದಲ್ಲಿ ರೈತರ ಜಮೀನನ್ನ 15ರಿಂದ 20 ಲಕ್ಷ ರೂಪಾಯಿಗೆ ಎಕರೆಗೆ ಖರೀದಿ ಮಾಡಲಾಗಿದೆ. ಅದೇ ಜಮೀನನ್ನ ಎಕರೆಗೆ 2.5 ಕೋಟಿ ರೂಪಾಯಿ ನಂಗೆ ಅಯೋಧ್ಯ ಟ್ರಸ್ಟ್ಗೆ ಮಾರಾಟ ಮಾಡಲಾಗಿದೆ. ಕೇವಲ ಕೆಲವೇ ದಿನಗಳು, 1-2 ದಿನಗಳಲ್ಲೇ ಇವತ್ತು ರಿಜಿಸ್ಟರ್ ಮಾಡಿ ನಾಳೆ ಮತ್ತೆ ಅಯೋಧ್ಯ ಟ್ರಸ್ಟ್ಗೆ ಮಾರಾಟ ಮಾಡಿದ್ದಾರೆ. ಮತ್ತು ಯಾವ ಗುತ್ತಿಗೆದಾರರು ಬ್ಲಾಕ್ ಲಿಸ್ಟ್ ಸೇರಿದ್ರೋ ಆ ಬ್ಲಾಕ್ ಲಿಸ್ಟ್ ಸೇರಿದಂತಹ ಗುತ್ತಿಗೆದಾರರಿಗೇನೆ ಈ ಕಾಮಗಾರಿಯನ್ನು ಕೊಡಲಾಗಿದೆ.
ಇದು ಅಯೋಧ್ಯ ಕರ್ಮಕಾಂಡ, ಅಯೋಧ್ಯ ಕರ್ಮಕಾಂಡ, ಅಯೋಧ್ಯ ಕರ್ಮಕಾಂಡ. ಏನು ಅಯೋಧ್ಯದಲ್ಲಿ ಯುದ್ಧಕಾಂಡ ಮುಗಿಸಿ ರಾಮ ಬಂದು ಅಲ್ಲಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ನು, ಶಾಂತಿಯುತವಾಗಿ ಆಡಳಿತ ನಡೆಸಬೇಕು ಅಂತ ಹೇಳಿ. ಈಗ ಇಷ್ಟು ದಿನಗಳ ನಂತರ ಅಲ್ಲಿ ಅಯೋಧ್ಯ ರಾಮ ಮಂದಿರವನ್ನ ಕಟ್ಟೋದಕ್ಕೆ ಸಾಧ್ಯವಾಗ್ತಾ ಇದೆ. ಏನು ಕೋಟ್ಯಾಂತರ ಭಕ್ತರ, ಹಿಂದೂ ಭಕ್ತರ ಒಂದು ಕನಸು ಇಲ್ಲಿ ಈಡೇರ್ತಾ ಇದೆ. ಹಿಂದೂ ಪರವಾಗಿದ್ದೇವೆ, ಹಿಂದೂ ಧರ್ಮದ ಪರವಾಗಿದ್ದೇವೆ, ಹಿಂದೂಗಳ ಪರವಾಗಿದ್ದೇವೆ ಅಂತ ಹೇಳ್ತಕ್ಕಂತ ಹಿಂದೂ ಆಧಾರಿತ ಪಕ್ಷ ಬಿಜೆಪಿಯ ಪ್ರಮುಖ ನಾಯಕರುಗಳು 20 ಲಕ್ಷ ರೂಪಾಯಿಗೆ ಜಮೀನು ಕೊಂಡ್ಕೊಂಡು 2.5 ಕೋಟಿ 5.5 ಕೋಟಿಗೆ ಜಮೀನನ್ನ ಮಾರಲ್ಲ. ಅಂದ್ರೆ ದೇವರ ಹೆಸರಲ್ಲಿ ಇವರು ಹಣ ಬಿಡಲ್ಲ. ಇವರು ಬಿಜೆಪಿಯ ಪ್ರಮುಖ ನಾಯಕರು. ಈ ಬಗ್ಗೆ ಕೂಡ ವರದಿಯಲ್ಲಿ ಹೇಳಲಾಗಿದೆ. ಇನ್ನು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ 7.5 ಲಕ್ಷ ಲಾಭಾರ್ಥಿ ಏಕ್ ನಂಬರ್ ಮೇ ಹೈ. ನೋಡಿ ಹೆಂಗಿದೆ ಇದು. 7.5 ಲಕ್ಷ ಜನ ಆಯುಷ್ಮಾನ್ ಭಾರತ್ ಯೋಜನೆ, ಈ ಯೋಜನೆ ಇದೆಯಲ್ಲ, ಈ ಯೋಜನೆ ಒಂದೇ ಮೊಬೈಲ್ ನಂಬರ್. ಆ ಮೊಬೈಲ್ ನಂಬರ್ ಕೂಡ ನಿಮ್ಗೆ ನಾಳೆ ಹಾಕ್ತೀನಿ, ನಾವು ಶಾರ್ಟ್ ಮಾಡಿ. ಆ ಶಾರ್ಟ್ ಅಲ್ಲಿ ನೋಡಿ, ಒಂದೇ 7.5 ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ನಂಬರ್. ಅಂದ್ರೆ ಯಾರ ಭಯನೂ ಇಲ್ವಾ ಇವರಿಗೆ? ಒಂದಿನ ಒಂದು ಆಚೆ ಬರುತ್ತಿದ್ದು ಜನಗಳಿಗೆ ಗೊತ್ತಾಗುತ್ತೆ ಅಂತ. ಅಂದ್ರೆ ಇಲ್ಲಿ ಇನ್ನೂ ಒಂದು ದಾರಿ ಇದೆ, ಇಲ್ಲಿ ಎಸ್ಕೇಪ್ ಆಗೋದಕ್ಕೆ. ಇದು ಯಾವ್ದೋ ನಂಬರ್, ಇದು ಯಾರೋ ಜೆರಾಕ್ಸ್ ಅಂಗಡಿಯವನೋ ಯಾರೋ ಒಬ್ಬ ಇಲ್ಲಿ ನಂಬರ್ ಇಂದ ಎಲ್ಲ 7 ಲಕ್ಷ ಮಾಡಿದಾನೆ ಅಂತೇಳಿ. ಹಂಗಾದ್ರೆ ಯಾರು ಮಾಡ್ಕೊಟ್ಟಿದ್ದಾನೆ? ನಾನು ಇದೆಲ್ಲ ಮಾಡಿಸಿರೋರು ಯಾರು? ಇವೆಲ್ಲ ಕೂಡ ತನಿಖೆ ಆಗ್ಬೇಕಾಗುತ್ತೆ. ಇನ್ನು ಪ್ರಚಾರ, ಮೋದಿಯವರ ಪ್ರಧಾನಮಂತ್ರಿ ಪ್ರಚಾರಕ್ಕೋಸ್ಕರ 1000 ಕೋಟಿ ರೂಪಾಯಿನ ವೆಚ್ಚ ಮಾಡಲಾಗಿದೆ. 1000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇನ್ನು ಡೆಲ್ಲಿ ಟೋಲ್, ನಾವು ಈಗಾಗಲೇ ನಿಮ್ಗೆ ಹಲವಾರು ಕಾರ್ಯಕ್ರಮ ಹೇಳಿದ್ದೆ. ಟೋಲ್ ನಿರ್ಮಾಣ ಮಾಡೋದಕ್ಕೆ, ಟೋಲ್ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ತೆರಿಗೆಯಿಂದ ಹಣ ಕೊಡ್ತೀವಿ, ನಮ್ಮ ತೆರಿಗೆಯಿಂದ ದುಡ್ಡು ಕೊಡ್ತೀವಿ. ರಸ್ತೆ ನಿರ್ಮಾಣ ಮಾಡೋದು ಪ್ರತಿಯೊಂದು ಸರ್ಕಾರದ ಪ್ರಮುಖ ಕರ್ತವ್ಯ. ಇಂತಹ ಒಂದು ಕರ್ತವ್ಯ, ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಸರ್ಕಾರ ಕರ್ತವ್ಯ ಆಗಿದ್ರು ಕೂಡ ಜನರ ತೆರಿಗೆ ಹಣ, ಪೆಟ್ರೋಲ್ ಸೆಸ್ ಹಣ ಎಲ್ಲವನ್ನು ಕೂಡ ಇದಕ್ಕೆ ಬಳಸ್ತಾರೆ. ಮತ್ತು PPP, ಪ್ರೈವೇಟ್ ಪಾರ್ಟ್ನರ್ಶಿಪ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಯೋಜನೆ ಅಡಿಯಲ್ಲಿ ಈ ರಸ್ತೆಗಳ ನಿರ್ಮಾಣ ಮಾಡ್ತಾರೆ. ಟೋಲ್ ಸಂಗ್ರಹಣೆ ಮಾಡಿ ಆ ವೆಚ್ಚವನ್ನ ಇಲ್ಲಿ ತಗೋತಾರೆ, ಇನ್ವೆಸ್ಟ್ಮೆಂಟ್ ವಾಪಸ್ ತಗೋತಾರೆ. ಈ ಟೋಲ್ ನಲ್ಲಿ ಸುಮಾರು 154 ಕೋಟಿ NHA, ನ್ಯಾಷನಲ್ ಅಥಾರಿಟಿ ಆಫ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಇವ್ರಿಗೆ ಇಲ್ಲಿ ಅನ್ಯಾಯವನ್ನ ಮಾಡಲಾಗಿದೆ. ಹೆಚ್ಚುವರಿ ಟೋಲ್ ಅನ್ನ ಸಂಗ್ರಹಣೆ ಮಾಡಲಾಗಿದೆ. ಇದು ಕೇವಲ ಟೋಲ್ ನಿಯಮ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಕೆಲವೇ, ಇದು ಒಂದು 10 ರಿಂದ 20 ಟೋಲ್ಗಳಲ್ಲಿ ತೆಗೆದಿರ್ತಕ್ಕಂಥ ಮಾಹಿತಿ. ಹಾಗಾದ್ರೆ ದೇಶದಲ್ಲಿ ಎಷ್ಟು ಟೋಲ್ ಇದೆ, ಎಷ್ಟು ಟೋಲ್ಗಳ ಹಣ ಸಂಗ್ರಹಣೆ ಮಾಡ್ತಾ ಇದ್ದಾರೆ? ಈ ವರ್ಷ ನಮ್ಮ ಭಾರತ ಸರ್ಕಾರ ಟೋಲ್ ಸಂಗ್ರಹ ಮಾಡಿರ್ತಕ್ಕಂಥದ್ದು ಸುಮಾರು 15 ರಿಂದ 16 ಸಾವಿರ ಕೋಟಿ. ಹಾಗಾದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಈ ಟೋಲ್ ಅಲ್ಲದೆ ಈ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಎಷ್ಟು ಹಣವನ್ನ ಕೊಡಲಾಗಿದೆ, ಎಷ್ಟು ಹೆಚ್ಚುವರಿ ಹಣವನ್ನ ಸಂಗ್ರಹಣೆ ಮಾಡಲಾಗಿದೆ, ಕಲೆಕ್ಟ್ ಮಾಡಲಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯ. ಇನ್ನು HAL ವಿಮಾನ ಸಂಸ್ಥೆಗೆ ಕೂಡ 150 ಕೋಟಿ ರೂಪಾಯಿ ಲಾಸ್ ಅನ್ನು ಮಾಡಲಾಗಿದೆ. ಯಾವ ಮಹಿಳೆಯ ಸಂಘಗಳಿಗೆ ಡ್ರೋನ್ ಹಾರಿಸಿ ಅದರಲ್ಲಿ ಒಂದೊಂದು ಸಂಘಕ್ಕೆ 2 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ ಬೆನ್ನಲ್ಲೇ HAL ಸಂಸ್ಥೆಗೆ 150 ಕೋಟಿ ರೂಪಾಯಿ ಒಂದು ಹಾನಿಯಾಗಿರ್ತಕ್ಕಂಥ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಅಷ್ಟರ ಮಟ್ಟಿಗೆ ಅದರ ಲಾಸ್ ಅನ್ನ ಮಾಡಲಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಇವೆಲ್ಲವನ್ನು ಕೂಡ ವಿರೋಧ ಪಕ್ಷಗಳು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾವೆ. ಈ ಎಲ್ಲ ವಿವರಗಳನ್ನ, ಅಂದ್ರೆ ನಾನೀಗ ಏನು ವಿವರಗಳನ್ನು ಹೇಳಿದೆ, ಇದೇ ವಿವರನ ಕುರಿತಂತೆ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಸುಪ್ರಿಯಾ ಶ್ರಿಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದರೆ, ಆ ವರದಿಯನ್ನು ಕೂಡ ಈಗ ನಿಮ್ಗೆ ಹಾಕ್ತೀನಿ. ಈಗಲೇ ಅದು ಕೂಡ ಪೂರ್ತಿ ಅವರ ಪತ್ರಿಕಾಗೋಷ್ಠಿನ ಹಾಕಿದೀವಿ, ಅಂದ್ರೆ ಹೈಲೈಟ್ಸ್ ಮಾಡಿ ಹಾಕ್ತಾ ಇದೀವಿ. ಅಂದ್ರೆ ಒಂದು ಮಟ್ಟಕ್ಕೆ, ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಅಂತೇಳಿ ಮೋದಿ ಕರೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಈ CAG ವರದಿ ಕೂಡ ಬಂದಿದೆ. ಇದನ್ನ ಪ್ರಶ್ನೆ ಮಾಡೋರು ಯಾರು? ಇದಕ್ಕೂ ಗೋಧಿ ಮೀಡಿಯಾ ಅಂತೂ ಯಾವುದನ್ನು ಕೂಡ ಪ್ರಸಾರ ಮಾಡಲ್ಲ. ಗೋಧಿ ಮೀಡಿಯಾದ ಕಣ್ಣು ಕುರುಡಾಗಿದೆ, ಕಿವಿ ಕಿವುಡಾಗಿದೆ.
ಯಾವ ಅಂಗಗಳು ಕೆಲಸ ಮಾಡ್ತಾ ಇಲ್ಲ. ಡಿಜಿಟಲ್ ಕಾನೂನು ಪ್ರಕಾರ ಇಂಡಿಯಾ ಮೀಡಿಯಾವನ್ನ ಮುಗಿಸಲಾಗಿದೆ ಮತ್ತು ಅಲ್ಲಿರ್ತಕ್ಕಂಥ ಮಾಲೀಕರನ್ನ ಕೊಂಡುಕೊಳ್ಳಲಾಗಿದೆ. ಕಾರ್ಪೊರೇಟ್ ಕಂಪನಿಗಳು ನಡೆಸ್ತಕ್ಕಂಥ ಮಾಧ್ಯಮಗಳು, ಈ ಮಾಧ್ಯಮಗಳು ಕೇವಲ ಈಗ ಶೋ ಆಫ್ ಗಳಾಗಿವೆ ಅಷ್ಟೇ. ಈ ಮಾಧ್ಯಮಗಳನ್ನ ಕೊಂಡುಕೊಳ್ಳೋದ್ರಿಂದ ಆ ಮಾಧ್ಯಮ ಪತಿಗಳು ಕರೋಡ್ಪತಿಗಳಾಗಿರೋದ್ರಿಂದ ಮತ್ತು ಕಾರ್ಪೊರೇಟ್ ಪತಿಗಳಾಗಿರೋದ್ರಿಂದ ಅವರು ಸರ್ಕಾರದ ವಿರುದ್ಧ ಮಾತನಾಡಲ್ಲ, ಸರ್ಕಾರದ ನೀತಿಯನ್ನು ಪ್ರಶ್ನೆ ಮಾಡಲ್ಲ. ಹಾಗಾಗಿ ಜನರಿಗೆ ಯಾರಿಗೂ ಕೂಡ ಈ CAG ವರದಿ ಯಾವೂ ಕೂಡ ಪ್ರಶ್ನೆ ಇಲ್ಲ. ನಮ್ಮಂತಹ ಚಾನೆಲ್ಗಳು, ನಮ್ಮಂತಹ ಯೂಟ್ಯೂಬ್ ಚಾನೆಲ್ಗಳು, ಇಂಡಿಪೆಂಡೆಂಟ್ ಮೀಡಿಯಾಗಳು ಈ ಒಂದು ಅಂಶಗಳನ್ನ ತೋರಿಸ್ತವೆ. ನಮ್ಮ ರೀಚ್ ಬಹಳ ಕಡಿಮೆ ಇದೆ, ಕೆಲವೊಂದ್ಸಲ ಜಾಸ್ತಿ ಕೂಡ ಆಗ್ಬೋದು. ಆದ್ರೆ ಹೆಚ್ಚು ಜನರನ್ನ ತಲುಪಿಸಬೇಕಾದಂತಹ ಜನಾಭಿಪ್ರಾಯನ ಹುಟ್ಟು ಹಾಕ್ಬೇಕಾದಂತಹ ಮಾಧ್ಯಮಗಳು ಮಾತ್ರ ಇವತ್ತು ಮೋದಿ ಸರ್ಕಾರದ ಕಾಲ್ನೆಕ್ತಾ ಇದಾವೆ. ಮೋದಿ ಸರ್ಕಾರಕ್ಕೆ ನತಮಸ್ತಕ ಸಾಷ್ಟಾಂಗ ಪ್ರಣಾಮವನ್ನ ಹಾಕಿ ಶರಣಾಗ್ಬಿಟ್ಟಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಯಾವುದೇ ಮೀಡಿಯಾ ಮೋದಿ ಸರ್ಕಾರದ ಭ್ರಷ್ಟಾಚಾರವನ್ನ, ಮೋದಿ ಸರ್ಕಾರದ ಆಗಿರ್ತಕ್ಕಂಥ ಲೋಪಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ, ಅವುಗಳ ಬೆನ್ನತ್ತಕ್ಕಂಥ, ಅವುಗಳ ವಿರುದ್ಧ ಸ್ಟಿಂಗ್ ಆಪರೇಷನ್ ಮಾಡ್ತಕ್ಕಂಥ ತಾಕತ್ತು, ಎಲೆಗಾರಿಕೆ ಇವತ್ತು ಮೀಡಿಯಾ ಕಳ್ಕೊಂಡಿದೆ. ಹೇಗೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಮಾಧ್ಯಮಗಳು ಹೋರಾಡಿ ಸ್ವಾತಂತ್ರ್ಯ ಹೋರಾಟ ತಮ್ಮ ಛಾಪನ್ನ ಸ್ಥಾಪಿಸಿದ್ವೋ, ತಮ್ಮ ಒಂದು ಅಸ್ತಿತ್ವವನ್ನ ತೋರಿಸಿದ್ವೋ, ಈಗ ಮಾಧ್ಯಮಗಳು ಎಚ್ಚೆತ್ಕೋಬೇಕಾಗಿದೆ. ನಿಜವಾಗಿ ಎಚ್ಚೆತ್ಕೊಂಡ್ರೆ ಮಾಧ್ಯಮಗಳನ್ನ ಮೋದಿ ಸರ್ಕಾರ ಉಳಿಸುತ್ತಾ, ಆ ಮಾಧ್ಯಮಗಳು ಇರ್ತಕ್ಕಂಥ ಪತ್ರಕರ್ತರ ಉಳಿಸ್ತಾ ಅಂತ ಕೂಡ ನಾವು ನೋಡ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವಿಶ್ಲೇಷಣೆ. ಮತ್ತೆ ಇನ್ನೊಂದು, ನರೇಂದ್ರ ಮೋದಿಯವರು ಪರಿವಾರವಾದದ ಬಗ್ಗೆ ಹೇಳಿದ್ದಾರೆ, ಅಂದ್ರೆ ಕುಟುಂಬ ರಾಜಕಾರಣ ಬಗ್ಗೆ ಹೇಳಿದ್ದಾರೆ. ಈ ಕುಟುಂಬ ರಾಜಕಾರಣ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ಇವರು ಏನು ನರೇಂದ್ರ ಮೋದಿಯವರು ಕಾಂಗ್ರೆಸ್ ಪಕ್ಷವನ್ನ ಟಾಂಟ್ ಮಾಡೋದಕ್ಕೋಸ್ಕರ ಈ ಒಂದು ಕುಟುಂಬ ರಾಜಕಾರಣವನ್ನ ಹೇಳ್ತಾ ಇದಾರೆ. ಇಲ್ಲಿ ನಾವು ಯಾರ ಪರವಲ್ಲ, ಯಾರ ವಿರುದ್ಧವಲ್ಲ. ಕಾಂಗ್ರೆಸ್ ಪಕ್ಷ ಪರಿವಾರ ರಾಜಕೀಯ ನಡೆಸಿದ್ರೆ ಅದಕ್ಕೆ ತಕ್ಕನಾದ ಫಲಿತಾಂಶವನ್ನ ಅದು ಪಡ್ಕೊಡುತ್ತೆ, ಅನ್ಯಾಯ ಆಗಿದೆ ಅದಕ್ಕೆ ಪಡ್ಕೊಡುತ್ತೆ. ಆದ್ರೆ ಬಿಜೆಪಿ ಪಕ್ಷದಲ್ಲಿ ಪರಿವಾರ ರಾಜಕೀಯ ಇಲ್ವೇ, ಕುಟುಂಬ ರಾಜಕಾರಣ ಇಲ್ವೇ? ಈ ಪ್ರಶ್ನೆಗೆ ಇನ್ನೊಂದು ಸ್ಪೆಷಲ್ ವಿಡಿಯೋವನ್ನ ಕೊಡ್ತೀನಿ. ಬಿಜೆಪಿ ಯಾರ್ಯಾರು ಕುಟುಂಬ ರಾಜಕಾರಣದಲ್ಲಿ ಪಾಲ್ಗೊಂಡಿರೋದನ್ನು ಕೂಡ ನಿಮ್ಗೆ ಗಮನ ತರ್ತೀನಿ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನು ನೋಡಿ, ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ. ನಮಸ್ಕಾರ, ಶುಭರಾತ್ರಿ. शुरू में करूंगी 7 घोटाले। एक पहला है भारतमाला प्रोजेक्ट से करीब 70-75 हजार किलोमीटर की सड़क बननी थी और इसका पैसा CCA कैबिनेट कमेटी ऑन इकोनॉमिक अफेयर्स, जो आर्थिक मामलों की कैबिनेट कमेटी होती है जिसकी अध्यक्षता स्वयं प्रधानमंत्री करते हैं, उन्होंने इसका फंड दिया था। 15 करोड़ 37 लाख रुपए पर 1 किलोमीटर सड़क बननी थी। इन लोगों ने बढ़ाकर 32 करोड़ 17 लाख कर दिया, दुगने से भी ज्यादा। तो भारतमाला में दुगनी करी लागत और हर तरह के फर्जीवाड़ा करके भगवान जाने किसको किसको ये टेंडर दिए गए, जिन्होंने सेफ्टी कंसल्टेंट्स तक नहीं रखे, एस्क्रो अकाउंट से हेरा फेरी हुई। फिर यही द्वारका एक्सप्रेसवे में स्वीकृत लागत जो थी वो करीब 18 करोड़ प्रति किलोमीटर थी। उसकी कीमत 250 करोड़ प्रति किलोमीटर हो गई। कहां 18 करोड़ प्रति किलोमीटर स्वीकृत और कहां 250 करोड़ प्रति किलोमीटर। तीसरी, टोल में लूट। मात्र 5 टोल बूथों का, मात्र 5 टोल प्लाजा का CAG ने एक रैंडम ऑडिट किया और उसमें पता चला कि करीब 132 करोड़ रुपए अवैध वसूल लिए गए लोगों से। ये मात्र 5 टोल प्लाजाओं की बात कर रही हूं। अगर पूरे देश के टोल प्लाजाओं का ऑडिट हो जाए तो सोचिएगा कितना लाखों करोड़ों का गबन हुआ है। आयुष्मान भारत, ये तो घोटालों का योजना निकली। आयुष्मान भारत में 7.5 लाख लोगों, एक नंबर से रजिस्ट्रेशन हुआ है, एक नंबर से 7.5 लाख लोगों का रजिस्ट्रेशन। और यही नहीं, आयुष्मान भारत के तहत 88,760, मोटा 88,000 मान लीजिए, उन रोगियों का भुगतान हुआ है जिनकी मृत्यु हो चुकी थी। मृत लोगों का इलाज दिखाकर क्लेम क्या भुगतान हुआ है। अब ये किसके पास गया है ये नहीं पता, लेकिन लाभार्थी के खाते में तो ये बिल्कुल नहीं गया। भगवान की बात ना हो ऐसा कैसे हो सकता है? और वो राम जो सबके आराध्य है। जमीन में जितनी दलाली भारतीय जनता पार्टी के नेता, SDM, कानूनगो सब मिलकर कर सकते थे, बड़े बड़े नेता, ट्रस्ट के लोग, वो तो खूब हुई, वो आप लोगों ने देखा। और सरकार की बेशर्मी कह लीजिए, अथेथरई कह लीजिए, एक शब्द उस पर बोला नहीं गया। अब पता चल रहा है कि अयोध्या डेवलपमेंट प्रोजेक्ट में भी खूब धांधली हो रही है, और धांधली ऐसी वैसी नहीं हो रही है। पैसा जो जनता का है वो जा रहा है ठेकेदारों के गल्ले में, अनुचित लाभ पहुंचाया जा रहा है।
ऐसे ऐसे ठेकेदारों को जीएसटी का भुगतान हो रहा है जिनका रजिस्ट्रेशन कैंसिल हो चुका है। सिंचाई विभाग ने तो ऐसे लोगों को ठेका दे दिया जो अयोग्य थे। जो कार्यान्वयन एजेंसी है उत्तर प्रदेश राजकीय निर्माण निगम, उन्होंने परफॉर्मेंस गारंटी का एक पैसा होता है जो ठेकेदारों से जमा कराना होता है, वो तक जमा नहीं कराया। तो ये तो भगवान के नाम पर लूट मची हुई। पहले जमीन की धांधली में सस्ते में जमीन लेकर महंगे महंगे दामों में ट्रस्ट को बेचकर खूब पैसा कमाया इन तथाकथित राम भक्तों ने। हमारे आराध्य को, हमारे ईश्वर को भी नहीं छोड़ा। और अब उसी अयोध्या डेवलपमेंट प्रोजेक्ट में बड़ा घोटाला सामने आ रहा है कि करीब करीब 20 करोड़ रुपए तो ऐसे ठेकेदारों के गले में गए जो अयोग्य थे। रजिस्ट्रेशन कैंसिल, जीएसटी का भुगतान आ रहा है। ग्रामीण विकास मंत्रालय, रूरल डेवलपमेंट मिनिस्ट्री, ये छठा घोटाला सामने आया। इसमें पेंशन का एक प्रयोजन होता है। वो पेंशन किसको जाती है? वृद्धा पेंशन, विकलांग पेंशन, विधवा पेंशन का पैसा है वो सरकार दूसरी योजनाओं के प्रचार प्रसार में खर्च कर रही है। सीएजी की रिपोर्ट से ये सामने आया है कि सरकार ने इस पैसे से होर्डिंग लगवाए ग्राम समृद्धि स्वच्छ भारत पखवाड़ा के 19 राज्यों के हर जिले में। और अंत में एचएएल को भी घसीटा है सीएजी ने। विमान इंजन की डिजाइन प्रोडक्शन की खामियों का गंभीर आरोप लगा है, जिससे करीब राजस्व को 154 करोड़ रुपए का नुकसान हुआ है। ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.